ಹೇಳಿದ್ದು. ನಾವು ಕೆಳಗಡೆ ಇಳೀರಿ ಅಂತ ಹೇಳಿಲ್ಲ. ನಾವು ಈ ಅಭ್ಯರ್ಥಿಗಳನ್ನ ಯಾವಾಗ ನಾವು ಕಣದಲ್ಲಿ ಇಳಿಸ್ತೀವಿ ಅದು ಸದನ ಸಭೆ ಆಯ್ಕೆ ಮಾಡುತ್ತೆ. ನಾವು ನಮ್ಮ ಕ್ಯಾಂಡಿಡೇಟ್ನ ನಾವು ಘೋಷಣೆ ಮಾಡಿದ್ದೀವಿ. ನಮ್ಮ ಅಭ್ಯರ್ಥಿ ಸಭಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಅಭ್ಯರ್ಥಿ ಸಲೀಂ ಅಹಮದ್ ಅವರು, ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವರು, ಅಲ್ಲಿ ಸ್ಪೀಕರ್ ಅವರು ವಿಧಾನಸಭೆಯಲ್ಲಿ GS ಪಾಟೀಲ್ರು, ಡೆಪ್ಟಿ ಸ್ಪೀಕರ್ ಆಗಿ ಪೊನ್ನಣ್ಣ ಅಂತ ನಾವು ಅನೌನ್ಸ್ ಮಾಡಿದ್ದೀವಿ. ಅದನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸದನ, ವಿಧಾನಸಭೆ ಮತ್ತು ವಿಧಾನ ಪರಿಷತ್. ಅಲ್ಲಿ ಬಂದಾಗ ನಾವು ಅಲ್ಲಿ ಪ್ರಕ್ರಿಯೆಗಳು ಅಥವಾ ಕಾನೂನು ಅಥವಾ ನಿಯಮಗಳನ್ನು ಪಾಲನೆ ಮಾಡಿದಾಗ ನಮ್ಮನ್ನು ಪ್ರಶ್ನೆ ಮಾಡಬೇಕು. ಈಗಾಗಲೇ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಕಳ್ತನ, ಉಂಡಿ ಕಳ್ಳರು, ಇವರು ಓಟು ಕದ್ದಿದ್ರು. ಅಲ್ಲಿ ಯಾರು ಗಾಯತ್ರಿ ಶಾಂತೇಗೌಡರನ್ನ ಓಟ್ ಕದ್ದು ಮಾನ ಮರ್ಯಾದೆ ಇಲ್ಲದೆ 4 ವರ್ಷ ಸರ್ಕಾರಿ ಅತಿಥಿಯಾಗಿದ್ರಲ್ಲ, ಕಾನೂನು ಬಾಹಿರವಾಗಿ ಅವರು ಸಂಬಳ ತಗೊಂಡಿದ್ದಾರೆ, ಎಲ್ಲ ಭತ್ಯೆಗಳನ್ನು ತಗೊಂಡಿದ್ದಾರೆ. ಮಾನ ಮರ್ಯಾದೆ ಇತ್ತೇನೆ ಇವ್ರಿಗೆ? ಡೆಪ್ಟಿ ಸ್ಪೀಕರ್, ಅದು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಕೂಡ ಹೋಗಿ ಇವರು ನಾವು ರಾಜೀನಾಮೆ ಕೊಡ್ತಿದ್ದಾರೆ. ಸುಪ್ರೀಂ ಕೋರ್ಟು ಅಸಿಂಧು ಮಾಡ್ತಾವೆ, ನೀವು ಗೆದ್ದಿದ್ದತ್ತು ಇಲ್ಲ ಅಂದಮೇಲೆ ರಾಜೀನಾಮೆ ಕೊಡೋದೇನು? ಯಾರು ಇವರು ಕಳ್ಳಾಟ ಆಡ್ತಾ ಇದ್ದಾರೆ? ಏನು ಅಷ್ಟೊಂದು ಮೂರ್ಖರು ಅಥವಾ ಅಂಧಭಕ್ತರು ಅಂದ್ಕೊಂಡ್ಬಿಟ್ಟಿದ್ದಾರೆ ಈ ದೇಶದಲ್ಲಿ ಇರ್ತಕ್ಕಂಥವ್ರು? ಅವ್ರ ಪಕ್ಷದವ್ರು ಅಂಧಭಕ್ತರು ಇರ್ಬೋದು, ಬಟ್ ಈ ದೇಶದವ್ರು ಅಂಧಭಕ್ತರಲ್ಲ. ಫೋನ್ ಮಾಡಿ ಕಾಗೇರಿ ಅವ್ರಿಗೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಹೇಳಿದ್ರಂತೆ. ಅದನ್ನ CM ಅವ್ರು ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡಿಲ್ಲ. ಹೊರಟ್ಟಿಯವರು ಏನು ಹೇಳಿದ್ದಾರೆ ಅಂತ ನಾನು ನೋಡಿಲ್ಲ. ಆದ್ದರಿಂದ CM ಅವರು ವಿಚಾರ ಬಂದಾಗ ನಾನು ಅವರು ನನ್ನ ಹತ್ರ ಹೇಳಿದಾಗ ನಾನು ಅದನ್ನ ಎಂಡಾರ್ಸ್ ಮಾಡ್ಬೋದು. ಅದಕ್ಕೆ ಅದು ಗೊತ್ತಿಲ್ಲ. ಈಗ ಒಂದೇ ಸಮುದಾಯಕ್ಕೆ ಮೊದಲ ಬಾರಿಗೆ ಸಿಕ್ಕಿಲ್ಲ ಅನ್ನೋದಲ್ಲ, ಬಹಳ ಸಮುದಾಯಗಳಿದೆ. ಯಾವ ಸಮುದಾಯಗಳಿಗೆ ಅವಕಾಶಗಳು ಸಿಕ್ಕಿಲ್ಲ ಆ ಸಮುದಾಯಗಳನ್ನು ನಾವು ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಈಗ ಅದಕ್ಕೆ ನಾನು ಹೇಳಿದ್ದು, ಈಗ ಮಣ್ಕಾಳು ವೈದ್ಯ ಬೆಸ್ತರು, ಅವ್ರಿಗೂ ಅವಕಾಶಗಳು ಸಿಕ್ಕಿಲ್ಲ. ಆ ಥರ ಭಾಳ ಸಮುದಾಯಗಳಿದೆ. ಭಾಳ ದೊಡ್ಡ ದೇಶ, ದೊಡ್ಡ ರಾಜ್ಯ, 224 ಜನ, 140 ಜನ ಕಾಂಗ್ರೆಸ್ ಪಕ್ಷದಲ್ಲಿ ಇರೋರು, 40 ಜನ ವಿಧಾನ ಪರಿಷತ್ತಲ್ಲಿದ್ದಾರೆ. ಎಲ್ರಿಗೂ ಸಹ ಸಮಾಧಾನ ಮಾಡೋದು ಸ್ವಲ್ಪ ಕಷ್ಟ, ಸರಿ ಹೋಗುತ್ತೆ. ಈಗ ಕೆಲವರು ಫಸ್ಟ್ ಟರ್ಮ್ ಅವ್ರು ಇದ್ದಾರೆ, ಕೆಲವರು ಸೆಕೆಂಡ್ ಟರ್ಮ್ ಅವ್ರು ಇದ್ದಾರೆ. ಸೆಕೆಂಡ್ ಟರ್ಮ್ ಅವ್ರಿಗೆ ಕಾರಣಾಂತರದಿಂದ ಆಗ್ತಾ ಇಲ್ಲ, ಮಾಡೋಣ ಅಂದರೆ ಆ ಕಾರಣ ಯಾಕೆ ಅಂತ ಹೇಳೋಕ್ಕೆ ಹೋಗೋದಿಲ್ಲ, ನಿಮಗೆ ಗೊತ್ತಿದೆ. ಇವೆಲ್ಲ ನಡೀತದೆ. ಏನು ಇಲ್ಲ, ಏನಾಗಿದೆ ಅಷ್ಟೇ. ಅವ್ರ MLA ಸೇರಿ ನಿಮಗೆ ಕೊಡ್ಬೇಕು ಅಂದ್ರೆ ನಿಮಗೆ ಕೊಡ್ತೀವಿ. ನನಗೆ ಯಾರು ಅಸಮಾಧಾನ ಆಗಿದೆ ಅಂತ ಹೇಳಿಲ್ಲ. ನೀವು ಹೇಳೋದಕ್ಕೆ ಕೇಳೋದು ನನಗೆ ವರದಿ, ವಿಶೇಷ ಸುದ್ದಿ. ವಿಶೇಷ ಸುದ್ದಿ ತೆಗೆದುಕೊಂಡು ಬಂದರೆ ಅವ್ರನ್ನ ನಾನು ಸಮಜಾಯಿಸಿ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಸರ್, ಈಗ 20ಕ್ಕೂ ಹೆಚ್ಚು ಜನ ಶಾಸಕರ ಅಸಮಾಧಾನ ಇದೆ. ಬಿಜೆಪಿ ಒಂದು ಭಾಗ ಸರ್, ಟೀಕೆಗಿಂತ ನಿಮ್ಮಲ್ಲಿರುವಂತವರೇ ಅಸಮಾಧಾನ. ಈಗ 3 ವರ್ಷ ಕೊಟ್ಟವರಿಗೆ ಮತ್ತೆ ರಿಪೀಟ್ ಮಾಡಿದಿರಾ, ಹೊಸ ಮುಖದಲ್ಲಿ ಕೊಡ್ತೀವಿ ಅಂದ್ರೆ ಹಳಬರಿಗೆ 10 ಜನ ಹೇಳ್ತಾರೆ ಸರ್. ಕೆಲವು ಸಮುದಾಯದಲ್ಲಿ ಕೆಲವು ನಾಯಕರಿದ್ದಾರೆ, ಅವ್ರು ಬೆಳೆದು ನಿಂತಿದ್ದಾರೆ, ಅವ್ರನ್ನ ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಸಮುದಾಯದಲ್ಲಿ ಭಂಡಾರವೇ ಇದೆ, ನಾಯಕತ್ವ ಭಂಡಾರವೇ ಇದೆ, ಎಲ್ಲರೂ ಸಹ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕೆಲವು ಸಮುದಾಯಕ್ಕೆ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಅಂತ ಇರ್ತಾರೆ ನೋಡಿ, ಅವ್ರಿಗೆ ಯಾವತ್ತೂ ಸಹ ಪ್ರಾತಿನಿಧ್ಯ ಸಿಗದೇ ಇರ್ತಕ್ಕಂಥ ಸಮುದಾಯಗಳಿಗೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ವಿ. ಈಗ ನಾಯಕರಲ್ಲೇ ಈಗ ನಿನ್ನೆ ನೋಡ್ಬೇಕಾದ್ರೆ ಯಶವಂತರಾಯಗೌಡ ಪಾಟೀಲ್ ಹೇಳಿದ್ರು, ನಂದು MP ಪಾಟೀಲ್ ನೇರ ಯುದ್ಧ ಇನ್ನ ಅಂತ ಹೇಳಿ. ಅದು ಈಗ ಶಾಸಕರಲ್ಲೆಲ್ಲ ಹೆಂಗೆ ನಡೀತಾ ಇದೆ ಸರ್? ಏನಿಲ್ಲ, ನಾನು ರಾಯಗೌಡ್ರಿಗೆ ಮಾತಾಡಿದ್ದೀನಿ, ಯಶವಂತರಾಯ ಗೌಡ್ರಿಗೆ ನಂತರ ಮಾತಾಡ್ದೇನು ಬಗೆಹರಿಸ್ತೀವಿ, ಅದೇನು ದೊಡ್ಡ ವಿಚಾರ ಅಲ್ಲ. ವಿಜಯನಗರ ವ್ಯಾಪ್ತಿಯಲ್ಲಿ ಕೃಷ್ಣಪ್ಪ ಅವ್ರನ್ನ ಭೇಟಿಯಾಗಲಿಕ್ಕೆ ನೂತನ ಸಚಿವರು ಕೂಡ ಈಗ ಹೋಗ್ತಾರೆ, ಅವ್ರಿಗೂ ಕೂಡ ಅವ್ರು ಸಿಗೋದಿಲ್ಲ. ನಿನ್ನೆಯಿಂದ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅನ್ನೋದು ಕೂಡ ಆಗುತ್ತೆ. ಪ್ರತಿಭಟನೆಗಳು ಜೋರಾಗ್ತಾ ಇದೆ, CM ವಿರುದ್ಧ ಘೋಷಣೆಗಳಾಗ್ತಾ ಇದೆ. ನಾನು ಅವ್ರಿಗೆ ಮಾತಾಡಿದ್ದೀನಿ, ಸಮಾಧಾನವಾಗಿರೋಕ್ಕೆ ಅವ್ರನ್ನ ನಾನು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಪುನಃ ಅವ್ರಿಗೆ ಮಾತಾಡ್ತೀನಿ. ಬೇಸರ ಆಗಿರುತ್ತೆ, ಯಾಕಂದರೆ ಇಬ್ಬಿಬ್ಬರು ಆ ಕ್ಷೇತ್ರದಲ್ಲಿ ಗೆದ್ದಿರುವಾಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಬೇಸರ ಆಗುತ್ತೆ. ಬಟ್ ಪ್ರಿಯಾ ಕೃಷ್ಣ ಅವರು ಇನ್ನೂ ಯುವಕರಿದ್ದಾರೆ, ಭಾಳ ಭವಿಷ್ಯ ಭಾಳ ಉಜ್ವಲವಾಗಿದೆ, ಮುಂದೆ ಏನಾದರೂ ಒಳ್ಳೇದಾಗುತ್ತೆ ಅಂತ ನನಗೆ. ಯಾವ ಸಂವಿಧಾನವನ್ನು ಒಪ್ಕೊಳ್ದೇ ಇರೋರು ಸಂವಿಧಾನವನ್ನು ಈಗ ಮಾತಾಡ್ತಕ್ಕಂಥ ಜನ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅದಕ್ಕೆ
ಸಂವಿಧಾನದ 178 ವಿಧಿಯ ಪ್ರಕಾರ ವಿಧಾನಸಭೆಯ ಸಭಾಧ್ಯಕ್ಷರು ಉಪಸಭಾಧ್ಯಕ್ಷರು ವಿಧಾನಸಭೆಯೇ ಆಯ್ಕೆ ಮಾಡುತ್ತದೆ. 182ನೇ ವಿಧಿಯ ಪ್ರಕಾರ ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ಉಪಸಭಾಪತಿಯನ್ನು ವಿಧಾನ ಪರಿಷತ್ತೇ ಆಯ್ಕೆ ಮಾಡುತ್ತದೆ. ಈ ಕನಿಷ್ಠ ಸಾಂವಿಧಾನಿಕ ಜ್ಞಾನವೂ ಇಲ್ಲದ BJP ನಾಯಕರು ಏನು ಮಾಡ್ತಾ ಇದ್ದಾರೆ? ನಾವು ತಗೊಂಡೋಗಿ ಕೂಡಿಸಿಲ್ಲ, ನಮ್ಮ ಅಭ್ಯರ್ಥಿ ಅಂತ ಹೇಳಿದ್ದೀವಿ. ನಾಳೆ ಅದು ಚುನಾವಣೆ ಆದರೆ ನಮ್ದು ಇವ್ರ ಅಭ್ಯರ್ಥಿ. ಇವರೆಲ್ಲ ತಗೊಂಡಿಲ್ವ? ಕಾಗೇರಿಗೆ ಎಷ್ಟು ವರ್ಷ ಆಟ ಆಡಿಸಿದ್ರು? ಅದೇ ಬಸವರಾಜ್ ಹೊರಟ್ಟಿ, ನಮ್ಮ ಹೊರಟ್ಟಿಯವ್ರ ಸಾಹೇಬರು ಆದಾಗ ಏನೇನಾಯಿತು ಘಟನೆಗಳು? ಇವೆಲ್ಲ ಆ ಥರ ಮಾಡೋರಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ಸ್ಪೀಕರ್ ಇರ್ಬೋದು, ಡೆಪ್ಟಿ ಸ್ಪೀಕರ್ ಅಂತ ಹೇಳಿದ್ರೆ ನೀವು ಹೇಳಿ ಸರಿ ಇತ್ತು. ಅದು ಕ್ಯಾಂಡಿಡೇಟ್ ಅಂತ ಇಲ್ಲ. GS ಪಾಟೀಲ್ ಇರ್ಬೋದು ಅಥವಾ ಪೊನ್ನಣ್ಣ ಇರ್ಬೋದು ಅಥವಾ ಯಾರು ಸಲೀಂ ಅಹಮದ್ ಇರ್ಬೋದು, ಇವರ ಹೆಸರುಗಳಲ್ಲಿ ಕ್ಯಾಂಡಿಡೇಟ್ ಅಂತ ಹಾಕಿಲ್ಲ. ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಪಾಯಿಂಟ್ಮೆಂಟ್ ಮಾಡೋ ಅಧಿಕಾರ ಇದೆಯಾ ಅಂತ ಪ್ರಶ್ನೆ. ಇರಿ ಮಂತ್ರಿಗಳದ್ದು ನಾವೇ ಅನೌನ್ಸ್ ಮಾಡಿದ್ದಲ್ಲ. ಅಪಾಯಿಂಟ್ ಮಾಡೋ ಅಧಿಕಾರ ನಮಗಿದೆಯಾ, ಗವರ್ನರ್ಗಿದೆಯಾ? ಅದೇ ಅದನ್ನೇ ಆಮೇಲೂ ಕೂಡ ಸದನದಲ್ಲಿ ನಾವು ಮೂವ್ ಮಾಡ್ಬೋದು. ಸದನದಲ್ಲಿ ಮೂವ್ ಮಾಡಿದ್ಮೇಲೆ ಚುನಾವಣೆ ಆಗುತ್ತೆ, ಅವ್ರನ್ನ ಆಯ್ಕೆ ಮಾಡ್ತಾರೆ. ನೀವು ಆ ಥರ ನೋಡೋಕ್ಕೆ ಹೋದಾಗ ಈಗ 26 ತಗೊಳ್ಳಿ. 2026ರಲ್ಲಿ BJP ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲೇ ಅವ್ರು ಸ್ಪೀಕರ್ನ ಅನೌನ್ಸ್ ಮಾಡಿಬಿಟ್ರು. ವೆಸ್ಟ್ ಬೆಂಗಾಲಲ್ಲಿ ಅವನ ಹೆಸರೇನು ಅಂದರೆ ರದೀಂದ್ರ ಬೋಸ್. ಅವ್ರನ್ನ ಅನೌನ್ಸ್ ಮಾಡಿಬಿಟ್ರು. ಆವಾಗ ಸಂವಿಧಾನ ಇದೇನು ಎಲ್ಲಿಂದ ತಗೊಂಡ್ಬಂದ್ರಂತೆ? ನಾಗ್ಪುರ್ ಸಂವಿಧಾನ ಅಲ್ಲಿ ಬಂದಿತ್ತು. ಅದು BJP ಅವರು ನಮಗೆ ಸಂವಿಧಾನದ ಪಾಠ ಹೇಳೋದೇ ಬೇಕಾಗಿಲ್ಲ. ನಾವು ಮತದಾನದ ಗೌಪ್ಯವನ್ನು ಕಾಪಾಡಿಕೊಂಡೇ ಬಂದಿರೋದು ಸಂವಿಧಾನದಲ್ಲಿ. ಇವ್ರು ಏನೇನು ಮಾಡಿದ್ದಾರೆ ಅನ್ನೋದನ್ನು ಚುನಾವಣೆ ಆದ ತಕ್ಷಣ ಚಿತ್ರ ಮಾಡಿಬಿಟ್ರಲ್ಲ TMC ಅವ್ರನ್ನ. ಯಾವ ಸಂವಿಧಾನ ಯಾವ ರೂಲ್ ಆಗುತ್ತೆ? ಈಗ ತನ್ವೀರ್ ಸೇಠ್ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ನಾನು ಒಪ್ಕೊಳ್ತೀನಿ. ಆದರೆ ಆ ಸಮುದಾಯಕ್ಕೆ ಯಾವತ್ತೂ ಸಹ ಇಷ್ಟೊಂದು ಪ್ರಾತಿನಿಧ್ಯ ಕೊಟ್ಟಿಲ್ಲ. ಪ್ರಾತಿನಿಧ್ಯವನ್ನು ಸಹ ಕೊಟ್ಟಿದೆ. ಗಾಯತ್ರಿ ಅದನ್ನು ನಾವು ಚರ್ಚೆ ಮಾಡುವಂಥ ವಿಚಾರ ಅಲ್ಲ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಳ್ತಾ ಇರ್ತಾರೆ. ಎಲ್ಲರಿಗೂ ಸಹ ಅವಕಾಶಗಳು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಪ್ರಯತ್ನ ಮಾಡ್ತೀವಿ ಅಷ್ಟು. ಅದಕ್ಕೆ ಬೇರೆ ಮೂರು ಪಟ್ಟಿ ಬದಲಾಯಿತು. ರಾಜಭವನ ಕಳಿಸೋಕೆ ಮೊದಲು ಮೂರು ಪಟ್ಟಿ ಬದಲಾಗ್ತವೆ. ಒಬ್ರು ನಾವು ಸಂಸದ ಸ್ಥಾನಕ್ಕೆ, ಶಾಸಕ ಸ್ಥಾನಕ್ಕೆ, ನಮ್ಮ ಕುಟುಂಬ ಸಮಸ್ಯೆಗೆ ರಾಜೀನಾಮೆ ಕೊಡ್ತೀವಿ, ಬೆದರಿಕೆ ಆಗ್ತಾರೆ. ನೀವು ಅಂತ ಅಚ್ಚರಿಕೊಂಡು ಸಚಿವರು ಮಾಡ್ತೀರಾ? ಅದೇ ಹೇಗೆ ಸರ್? ಈಗ ಅವರು ಎಲ್ಲೂ ಸಹ ಹೇಳಿಕೆ ಕೊಡಲಿಲ್ವಲ್ಲ, ನಾವು 3 ಜನ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ. ನಾನೆಲ್ಲೂ ಸಹ ಪತ್ರಿಕೆಗಳಲ್ಲಿ ನೋಡಲಿಲ್ಲ, ನನಗೂ ಸಹ ಹೇಳಿಲ್ಲ ಅವ್ರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ. ಬೆನ್ನಿಗೆ ಚೂರಿ ಹಾಕಿದವ್ರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಅಂತ ಅಶೋಕ್ ಅವ್ರು ಹೇಳ್ತಾರೆ. ಯಾರು? ಸಾಮ್ರಾಟ್ ಅಶೋಕನ? ಆ ಸಾಮ್ರಾಟ್ ಅಶೋಕನಿಗೆ ಬೆನ್ನಿಗೆ ಎಷ್ಟು ಹಾಕಿದ್ದಾರೆ ಅಂತ ಕೇಳಿ ಯತ್ನಾಳ್ ಕೇಳಿದ್ರೆ ಹೇಳ್ತಾರೆ. ಯತ್ನಾಳ್ ಸಾಹೇಬರು ಏನೇನು ಹೇಳಿದ್ದಾರೆ ಅದಕ್ಕೆ ಜೀರ್ಣ ಮಾಡ್ಕೊಳ್ಳೋಕೆ ಹೇಳಿ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು. ವಿಚಾರದಲ್ಲಿ ಟೆಕ್ನಿಕಲ್ ಇಶ್ಯೂ, ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅವ್ರ ಹೆಸರು ಬಂತು. ಯಾಕೆ ಕೊಡ್ತಾ ಇದ್ದಾರೆ? ಉಸಿರು ಕಟ್ಟಂಗೆ ಆಗ್ತಿದೆ ಅಂತಿದ್ದಾರೆ. ಮಾತಾಡ್ತಿರೋದು ಇರಲಿ, ಎಲ್ಲರ ಹತ್ರನೂ ನಾನು ಮಾತಾಡ್ತೀನಿ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ. ಪ್ರತಿಯೊಬ್ಬರಿಗೂ ಸಹ ಮಾತಾಡಬೇಕು. ಕಾರ್ಯಕರ್ತರಿಂದ ಹಿಡಿದು ನಾಯಕರಿಂದ ಹಿಡಿದು ಎಲ್ರಿಗೂ ಮಾತಾಡ್ತಾ ಇರ್ತೀನಿ. ಕಾಂಗ್ರೆಸ್ ಪಕ್ಷವೇ ನನಗೂ ಮಾಡಿರೋದು ಕಾಂಗ್ರೆಸ್ ಪಕ್ಷ, ಅವ್ರಿಗೆ ಶಾಸಕ ಮಾಡಿರೋದು ಕಾಂಗ್ರೆಸ್ ಪಕ್ಷ. ಎಲ್ರಿಗೂ ಸಹ ಕಾಂಗ್ರೆಸ್ ಪಕ್ಷವೇ ಮಾಡಿದೆ. ಅದೇನಾದರೂ ಸಮಸ್ಯೆ ಇದೆ ಬಗೆಹರಿಸ್ತಕ್ಕಂಥದ್ದು ಕಾಂಗ್ರೆಸ್ ಮಾಡಿದೆ. ಸರ್, ಇನ್ನೊಂದು ನೇರ ಪ್ರಶ್ನೆ. ಅಸಂಖ್ಯಾತ ನಿಮ್ಮ ಅಭಿಮಾನಿಗಳಿಗೆ BK ಹರಿಪ್ರಸಾದ್ ಅವರು ಮಿನಿಸ್ಟರ್ ಆಗ್ತಾರೆ ಅನ್ನೋ ವಿಶ್ವಾಸ ಇತ್ತು, ನಂಬಿಕೆ ಇತ್ತು ಸರ್? ಅದು ದೊಡ್ಡ ಷಡ್ಯಂತ್ರ. ನಮ್ಮೆಲ್ಲ ಸ್ನೇಹಿತರು ನೀವೆಲ್ಲ ಇದ್ದೀರಿ ನೋಡಿ, ಎಲ್ಲ ಚಾನಲಲ್ಲಿ ಓಡಾಡ್ಬಿಡ್ತೀವಿ. ದೊಡ್ಡ ಷಡ್ಯಂತ್ರ. ಮಂತ್ರಿ ಅಂತ ಆಗೋದಿಲ್ಲ ಅಂತ ಗೊತ್ತು. ಆಮೇಲೆ ನೀವು ಆಗಿಲ್ವಲ್ಲ ಅಂತ ಈಗ ಪ್ರಶ್ನೆ ಕೇಳೋದು. ಈ ಷಡ್ಯಂತ್ರ ಅದು ಫಲಿಸೋದಿಲ್ಲ ಅಂತ ಮೊದಲು ಹೇಳಿದ್ದೀನಿ. ನಾವು ಮಂತ್ರಿ ಆಗಿದ್ರೆ 50 ವರ್ಷ ಕಾಯಬೇಕಾದಿಲ್ಲ. ಅದು ಈ ಸಂದರ್ಭದಲ್ಲಂತೂ ಆಗೋ ಪ್ರಶ್ನೆನೇ ಇಲ್ಲ. ಬಟ್ ಬೆಳಿಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ, ನಿನ್ನೆ ಸರ್ವಪಕ್ಷಗಳ ಸಭೆ ಇತ್ತು, ಆ ಸಂದರ್ಭದಲ್ಲಿ ಆತರದಲ್ಲಿ ಸೈನ್ ಮಾಡೋಗಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಒಂದು ರಾಜ್ಯದ ಸಚಿವ ಸಂಪುಟವನ್ನ ನಿರ್ಧಾರ ಮಾಡುವಂತ ಸಂದರ್ಭದಲ್ಲಿ ಯಾಕೆ ಈ ತರ ಗೊಂದಲ? ಸರ್ವಪಕ್ಷದ ಸಭೆ ಬೇರೆ, ಮಂತ್ರಿಮಂಡಲದಲ್ಲಿ ಆಗೋ ಸಂದರ್ಭದಲ್ಲಿ ಬೇರೆ. ಆ ವಿಚಾರಗಳನ್ನು ಅದೇನಾಗಿದೆ ಅನ್ನೋದು ನಾವು ಚರ್ಚೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಪಕ್ಷದ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ಅವ್ರಿಗೂ ಮನ್ಕಾಳ್ ವೈದ್ಯ ಅವ್ರಿಗೂ ಸಹ 3 ವರ್ಷ ಅವಕಾಶಗಳು ಕೊಟ್ಟಿದ್ದೀವಿ. ಮುಂದೆ ಬೇರೆ ಏನಾದರೂ ಅವಕಾಶಗಳು ಸಿಗುತ್ತೆ.
ಏನಂದ್ರಿ ಶಾಸಕರು ಸಭೆ ಒಬ್ಬೊಬ್ರಿಗೆ ಸರ್, ಉತ್ತರ ಅದು ಕೊಡ್ತೀವಿ. ಮಹಿಳೆಯರಿಗೆ ಅವಕಾಶ ಇಲ್ಲ. ಸಭೆ ಮಾಡ್ತಾ ಇದ್ದಾರೆ ಸರ್, ಅನ್ಯಾಯ ಆಗಿದೆ. ಈಗ ನಮ್ಮ ಸಭೆಗಳು ಶಾಸಕರು ಮಾಡೋಕ್ಕೆಲ್ಲ ಹಕ್ಕು ಇದೆ. ನಾವು ನಾಗ್ಪುರಿಂದ ಏನು ಡೈರೆಕ್ಷನ್ಸ್ ತಗೊಳ್ಳೋದಿಲ್ಲ. ಅವರ ಅನಿಸಿಕೆಗಳನ್ನು ಮೀಟಿಂಗ್ ಮಾಡಿ ನಮ್ಗೆ ಹೇಳ್ತಾರೆ, ಆಮೇಲೆ ನಾವು ಕೇಳ್ತೀವಿ. ಸಚಿವ ಸ್ಥಾನ ಕೊಟ್ಟಿಲ್ಲ. ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಒಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ಇದೆ. ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ, ಕೊಡಬೇಕು. ಅದನ್ನು ನಾನು ಚರ್ಚೆ ಮಾಡಿ ಯಾವ ರೀತಿ ಮಾಡಿ ಅದನ್ನು ಸರಿ ಮಾಡ್ಬೋದು ಅನ್ನೋದು ನಾನು ನಮ್ಮ ಶ್ರೇಷ್ಠ ನಾಯಕತ್ವದ ಜೊತೆ ಮಾತಾಡ್ತೇನೆ. ಅಲ್ಲ, ಈಗ ಕೊಡ್ಬೇಕಾ ಕೊಡಬಾರ್ದು ಇನ್ನು ನಿಜ ಚರ್ಚೆ ಮಾಡ್ಬೇಕು ಸರ್. ಕ್ಯಾಬಿನೆಟ್ ಎಕ್ಸ್ಪ್ರೆಷನ್ ಮುಗ್ತಾ ಇದೆ. ಮಹಿಳೆಯರಿಗೆ ಅವಕಾಶ ಕೊಡಬೇಕು. ನಾನು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಸರ್, ಈಗ BK ಪ್ರಸಾದ್ ಅವರು ನೇರ ನಿಷ್ಠುರವಾದಿ ಏನೇದ್ರು ಹೇಳುವಂತ ಈ ಸಚಿವ ಸಂಪುಟ ಈಗ ಆಗ್ತಾರ ಗೊಂದಲಗಳೆಲ್ಲ ನೋಡಿದ್ರೆ ನಿಮಗೆ ತೃಪ್ತಿ ತಂದಿದೆ ಸರ್ ಈಗ ಮಾಡಿರೋದು? ಈಗ ನನಗೆ ಭಾಳಷ್ಟು ತೃಪ್ತಿ ತಂದಿದೆ. ಏನು ಅಂದರೆ ಒಬ್ಬ ಕಾರ್ಮಿಕ ದಂಪತಿ ಮಗನಿಗೂ ಸಹ ಅವನು ಪೌರ ಕಾರ್ಮಿಕ ಆಗಿದ್ದ. ಜಿಲ್ಲಾ ಪರಿಷತ್ ಮೆಂಬರ್ ಆಗಿ MLA ಆಗಿ ಅವನಿಗೆ ಅವಕಾಶ ಸಿಕ್ಕಿರೋದು ನೋಡಿದಾಗ ನನಗಾಗಿರೋ ಸಂತೋಷ ಯಾರಿಗೂ ಆಗಿರೋದಿಲ್ಲ. ಇನ್ನೂ ಕೆಲವು ಸಮುದಾಯಗಳಿಗೆ ಅವಕಾಶಗಳು ಮಾಡಿರೋದಿದೆಯಲ್ಲ, ST ಇರ್ಬೋದು, SC ಅವ್ರಿಗೆ ಸಾಕಷ್ಟು ಅವಕಾಶಗಳು ಮಾಡಿಕೊಟ್ಟಿದ್ದೀವಿ. ಭಾಳ ಸಮಾಧಾನ ಇದೆ ನನಗೆ. ಯಾಕಂದರೆ ಸಾಮಾಜಿಕ ನ್ಯಾಯದಲ್ಲಿ ಕಾಂಗ್ರೆಸ್ ಪಕ್ಷ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲ ವರ್ಗದವ್ರಿಗೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಅದು ಸಂಪೂರ್ಣ ಅಂತ ನಾನು ಹೇಳೋದಿಲ್ಲ, ಎಲ್ಲ ಸರಿ ಇದೆ ಸರಿ ಹೋಗಿದೆ ಅಂತ ಹೇಳೋದಿಲ್ಲ. ಕೆಲವು ಆಗಿರ್ಬೋದು ಲೋಪದೋಷಗಳು, ಕಾರಣಾಂತರದಿಂದ ಆಗಿರುತ್ತೆ, ಅದು ಮುಂದಿನ ದಿನಗಳಲ್ಲಿ ಸರಿ ಮಾಡಿಕೊಡ್ತಾರೆ. ಸರ್, ಈಗ ಸಾಂವಿಧಾನಿಕ ಹುದ್ದೆ ಆದಂತ ಸರ್ ಇದೆಯಲ್ಲ, ನಾನು ಬೇಡಿಕೆಯನ್ನು ಇಟ್ಟಿದ್ದೀನಿ, ಒತ್ತಡನೂ ಮಾಡಿದ್ದೀನಿ, ಮನವಿನೂ ಮಾಡಿದ್ದೀನಿ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಸಬಲೀಕರಣ ಎಷ್ಟಿದೆ ಅಂತ ನಾವು ನೋಡಬೇಕು. ಅವರು ಎಷ್ಟು ಮಹಿಳೆಯರಿಗೆ ಅವಕಾಶಗಳು ಕೊಟ್ಟಿದ್ದಾರೆ ಅನ್ನೋದು ನೋಡಬೇಕು. ಸರ್, ಈಗ ನಮ್ಮ ಸ್ಥಾನ ಇದೆ ನೀವು ಸರ್, ಸಿದ್ದರಾಮಯ್ಯ ಸರ್ಕಾರದಲ್ಲಿರ್ಬೋದು, ಈ ಸರ್ಕಾರದಲ್ಲಿರ್ಬೋದು, ಏಕೈಕ ಮಹಿಳೆಯರಿಗೆ ಸ್ಥಾನ ಕೊಡೋದು. 33% ರಿಸರ್ವೇಶನ್ ಕೊಡಿ ಅಂತ ಹೇಳ್ತೀರಾ, ಅಲ್ಲಿ ಬಿಲ್ಲಿಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತೀರಾ, ಇಲ್ಲಿ ಆಯ್ಕೆ ಮಾಡಕ್ ಬರ್ತದೆ, ಹಿಂದೆ ಮುಂದೆ ಮೀನಾಕ್ಷಿ ಹೇಳ್ತೀರಾ. 33% ನಾವು ಪಾಸ್ ಮಾಡಿದ್ದು ಸೋನಿಯಾ ಗಾಂಧಿ ಅವರು 2015 ಇಸ್ವಿನಲ್ಲಿ ಮಾಡಿದ್ರು. ಏನು ಭಾರತೀಯ ಜನತಾ ಪಾರ್ಟಿ ಅವ್ರು ಏನು ದೊಣ್ಣೆ ಹಿಡ್ಕೊಂಡು ಏನು ಕಾಯ್ತಾ ಇದ್ರಂತೆ? ದೊಣ್ಣೆ ಕೈಲಿ ಹಿಡ್ಕೊಂಡಿದ್ರೆ ಏನು ಕಾಯ್ತಾ ಇದ್ದಾರಂತೆ? ಅದು ಯಾವ ಪ್ರಾಣಿ ಕಾಯ್ತಾ ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗ ಸುಮ್ಮನೆ ಕಣ್ಣೊಡ್ಸೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪಾರ್ಟಿನಲ್ಲಿ ಈಗಾಗಲೇ 33% ಅವ್ರಿಗೆ ನಾವು ಮೀಸಲಾತಿ ಇಟ್ಟಿದ್ದೇವೆ ಮಹಿಳೆಯರಿಗೆ, ಪಾರ್ಟಿ ಪದಾಧಿಕಾರಿಗಳಿಗೆ. ಈಗಲೂ ಸಹ ಸಂಘಟನೆ ಸುರ್ಜಾನ ಆಯಿತು, ಎಲ್ಲ ಜಿಲ್ಲೆನಲ್ಲೂ ಒಂದೊಂದು ಮಹಿಳೆಯರಿದ್ದಾರೆ. ಆ ಥರ ಇವ್ರು ಏನಾದರೂ ಮಾಡಿದಾರ ಕೇಳಿ ನೋಡಿ. ಇಲ್ಲ ಒಂದು ಹೇಳ್ತೀನಿ ಕೇಳಿ. ಅವ್ರ ಪ್ರಶ್ನೆಗೆ ಡೆಪ್ಟಿ ಚೇರ್ಮನ್ ನಾವು ಅನೌನ್ಸ್ ಮಾಡಿದ್ವಿ ಉಮಾಶ್ರೀ ಅವರಿಗೆ. ಇನ್ನೂ ಒಂದು ಖಾಲಿ ಇದೆ, ಇವ್ರು ಒಪ್ಕೊಳ್ತಾ ಇಲ್ಲ ಈಗ, ಅದಕ್ಕೆ ಯಾರು ಒಪ್ಕೊಳ್ಳಲ್ಲ. ಪಕ್ಷದ ನಿರ್ದೇಶನ ಎಲ್ಲರೂ ಸಹ ಒಪ್ಕೋಬೇಕಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.